ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ನೋಡಿ ಈಗ ಜನವರಿ 19ನೇ ತಾರೀಕಿಂದ ಮಾಘ ಮಾಸಕ್ಕೆ ಕಾಲಿಟ್ಟಿದ್ದೀವಿ. ಎಷ್ಟು ಪವಿತ್ರವಾಗಿದೆ ನೋಡಿ ಸ್ನೇಹಿತರೆ. ಈಗ ನಾವು ಕಾರ್ತಿಕ ಮಾಸ ಆಯ್ತು. ಕಾರ್ತಿಕ ಮಾಸ ಒಂದ್ ತಿಂಗಳಾದ ನಂತರ ನಾವು ಧನುರ್ಮಾಸಕ್ಕೆ ಬಂದ್ವಿ. ಧನುರ್ಮಾಸದಲ್ಲಿ ವಿಶೇಷ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಿಷ್ಣುನ ಒಂದು ಆರಾಧನೆ ಮಾಡ್ಕೊಂಡು ತಿಂಗಳ ಪೂರ್ತಿ ನಾವೊಂದು ಪೂಜೆ ಪುರಸ್ಕಾರ ನಿಯಮವಾಗಿ ಮಾಡ್ದೋ. ಈಗ ಮುಂದೆ ಒಂದು ಜನವರಿ 19ನೇ ತಾರೀಕಿಂದ ಮಾಘ ಮಾಸ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಕಾಲಿಟ್ಟಿದೀವಿ. ಈ ಮಾಸ ತುಂಬಾ ಪವಿತ್ರವಾದಂತ ಈ ಮಾಘ ಮಾಸದಲ್ಲಿ ಎಲ್ಲಾರು ವಿಶೇಷವಾದಂತ ಈ ಪೂಜೆಗಳನ್ನ ಮಾಡಿ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋಣ, ಪುಣ್ಯದ ಫಲನ ಪಡ್ಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಫೆಬ್ರವರಿ ತಿಂಗಳು ತಕ್ಕನು ಜನವರಿಯಿಂದ ಎಷ್ಟು ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮಗಳು ಬಂದಿದೆ ಅಂದ್ರೆ ಹೇಳಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಈಗ ಮಾಘ ಮಾಸದಲ್ಲಿ ಎಲ್ಲಾರು ನೀವು ಬೇಗ ಎದ್ದು ಒಂದು ಸ್ನಾನ ಮಾಡಿ ಅದ್ರಲ್ಲೂ ಒಂದು ಹೊಳೆ, ನದಿ, ಒಂದು ಕೆರೆಗಳಲ್ಲಿ ತಣ್ಣೀರು ಸ್ನಾನ ಮಾಡ್ಬೇಕು ಸ್ನೇಹಿತರೆ. ತಣ್ಣೀರು ಸ್ನಾನ ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಒಂದು ಸ್ನಾನಗಳನ್ನ ಮಾಡಿ ಈ ಪೂಜೆಗಳನ್ನ ಮಾಡಿ ಒಂದು ಮಾಘ ಮಾಸದ ಬುಕ್ ಇದೆ, ಕಥೆ ಇದೆ, ಎಲ್ಲ ಓದೋದ್ರಿಂದ ಸಕಲ ಸೌಭಾಗ್ಯನೂ ಸಹ ನಮ್ಗೆ ದೊರಕುತ್ತೆ ಸ್ನೇಹಿತರೆ. ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಅದ್ರಲ್ಲಂತೂ ಹೆಣ್ಣು ಮಕ್ಳು ಮಿಸ್ಸೇ ಮಾಡ್ಕೋಬೇಡಿ. ನಿಮ್ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಗಂಡು ಮಕ್ಳುನು ಅಷ್ಟೇನೆ. ನಿಮ್ಗೆ ಏನ್ ಬೇಕೋ ವರ ಕೊಡುವಂತ ಈ ಒಂದು ಮಾಘ ಮಾಸದಲ್ಲಿ ಎಲ್ಲಾರು ದೂರಿಂದ ಹೋಗಿ ನೋಡಿ, ಎಲ್ಲಿ ಕೆರೆ, ಹೊಳೆ ಈ ತರ ಇದೆಯಲ್ಲೆಲ್ಲ ಹೋಗಿ ಮುಳುಗ್ತಾರೆ. ಕೆಲವರು ಆ ಮುಳುಗ್ದಂತ ಜಾಗದಲ್ಲಿ ಬಟ್ಟೆನೆ ಬಿಟ್ಟು ನಮ್ಮ ಕರ್ಮ ಪರಿಹಾರ ಆಯ್ತು ಅಂತ ಹಿಂದಿನ ಕಾಲದಲ್ಲಿ ಬರೋರು. ಈಗ ಏನಾಗಿದೆ, ಅದೆಲ್ಲ ಗಲೀಜ್ ಆಗೋದ್ರಿಂದ ಕ್ಲೀನ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಈಗ ನಮ್ಮ ಪಾಪವನ್ನು ಕಳ್ಕೊಂಡ್ ಬರ್ತಾ ಇದ್ದಾರೆ. ಹಂಗಾಗಿ ಎಲ್ಲಾರು ನಿಮ್ಮ ಹತ್ತತ್ರ ಒಂದು ಸಮುದ್ರಗಳಿದ್ರೆ ಒಂದು ನೋಡಿ, ಕುಂಭಮೇಳನು ಸಹ ಈ ಒಂದು ಮಾಘ ಮಾಸದಲ್ಲಿ 1 ತಿಂಗಳು ಸತತವಾಗಿ ಕುಂಭಮೇಳ ನಡೀತು. ಕುಂಭಮೇಳದಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಹೋಗಿ ಸ್ನಾನಗಳನ್ನ ಮಾಡಿ ಅವ್ರ ಪಾಪ ಪರಿಹಾರ ಮಾಡ್ಕೊಂಡು ಒಂದು ಪೂಜೆ ಪುರಸ್ಕಾರ ಮಾಡ್ಕೊಂಡ್ ಬಂದ್ರು. ಸ್ನೇಹಿತರೆ, ನೀವುನು ನಿಮ್ಮ ಹತ್ರ ಒಂದು ಬಾವಿ ಇದ್ರೂ ಪರವಾಗಿಲ್ಲ, ನಮ್ಗೆ ತಣ್ಣೀರ್ ಆಗದೇ ಇಲ್ಲ ಅನ್ನೋ ಒಂದು ಮಟ್ಟ ಬಂದ್ರೆ ದಯವಿಟ್ಟು ಬೆಚ್ಚಗಿರೋ ನೀರಲ್ಲನ ಆಗ್ಲಿ, ಒಂದು ತುಳಸಿ ದಳ, ಒಂಚೂರು ಅರ್ಶಿನ ಪುಡಿ ಹಿಂಗ್ ಹಾಕೊಂಡು ನೀವು ಸ್ನಾನ ಮಾಡಿ ಒಂದು 9 ದಿನ 5 ದಿನ ಆಗದೇ ಇಲ್ಲ ಅನ್ನೋರು ಒಂದು 3 ದಿನ ಆದ್ರೂ ನೀವು ಸ್ನಾನ ಮಾಡಿ. ಸ್ನೇಹಿತರೆ ನೋಡಿ, ದೇವತೆಗಳು ಭೂಲೋಕಕ್ಕೆ ಬಂದು ಸಮುದ್ರಗಳಲ್ಲಿ, ಹೊಳೆಗಳಲ್ಲಿ ಸ್ನಾನ ಮಾಡ್ತಾರಂತೆ. ಅಷ್ಟು ಒಂದು ಪವಿತ್ರವಾದಂತ ಈ ಒಂದು ಮಾಘ ಮಾಸದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ದೇವ್ರಿಗಿಂತ ಯಾರೂ ದೊಡ್ಡವರಿಲ್ಲ. ದೇವ್ರುಗಳು ಸಹ ಹುಡಿಕೊಂಬಂದು ನದಿಗಳಲ್ಲಿ ಸ್ನಾನ ಮಾಡುವಂತ ಈ ಮಾಸ ಇದು ಸತ್ಯವಾದ ಮಾತು ಸ್ನೇಹಿತರೆ. ದೇವರುಗಳೇ ಭೂಲೋಕದಲ್ಲಿ ಬಂದು ಸ್ನಾನ ಮಾಡಿದಾಗ ನಾವು ಮನುಷ್ಯರುಗಳಾಗಿ ನಾವು ಈ ಒಂದು ಸಂಪ್ರದಾಯನ ನಡ್ಸ್ಕೊಂಡು ಹೋಗೋದ್ರಿಂದ ನಮ್ಗೆ ಈ ಸಕಲ ಕಾರ್ಯನೂ ಸಿದ್ಧಿ ಆಗುತ್ತೆ. ಹಂಗಾಗಿ 3 ದಿನ ಆದ್ರೂ ಪರವಾಗಿಲ್ಲ, ನೀವು ಆದಷ್ಟು ಒಂದು ಬೆಚ್ಚಗಿರೋ ನೀರಲ್ಲಿ ಆಗಲ್ಲ ಅನ್ನೋರು ಒಂದು ಬ್ರಾಹ್ಮಿ ಮುಹೂರ್ತ ಬೇಗನೆ ಎದ್ದೊಳ್ಬೇಕು. 4:30-5 ಗಂಟೆ ಒಳಗೆ ಎದ್ದು ನೀವು ಸ್ನಾನ ಮಾಡ್ಕೊಂಡು ತುಳಸಿ ಕಟ್ಟೆಯಿಂದನೂ ನೀವು ಪೂಜೆ ಮಾಡ್ಕೊಂಡು ಮನೆ ಹೊಸ್ಲು ಪೂಜೆ ಮಾಡಿ, ಮನೇಲಿ ನೀವು ದೀಪಾರಾಧನೆ ಮಾಡಿ, ಒಂದು ಪೂಜೆ ಮಾಡಿ, ಒಂದು ಲಲಿತ ಸಹಸ್ರನಾಮ ಹಾಕಿ. ಯಾಕಂದ್ರೆ ದೇವಿಯವ್ರಿಗೆ ತುಂಬಾ ಪವಿತ್ರವಾಗಿರುವಂತಹ ಈ ಒಂದು ಧನುರ್ಮಾಸ ಆಗಿದೆ. ತ್ರಿಪುರ ಸುಂದರಿ, ಲಲಿತಾಂಬಿಕೆ, ಚಾಮುಂಡೇಶ್ವರಿ, ಹಿಂಗೆ ಮಹೇಶ್ವರಿ, ಅಂಬೆ ಮಹೇಶ್ವರಿ ಎಲ್ಲ ದೇವರುಗಳನ್ನು ಈ ಒಂದು ಮಾಘ ಮಾಸದಲ್ಲಿ ನಾವು ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡಿದಷ್ಟು ನಮ್ಗೆ ಅಷ್ಟೈಶ್ವರ್ಯ ಲಭಿಸುತ್ತೆ, ನಮ್ ಇಷ್ಟಾರ್ಥ ಈಡೇರಿಸುತ್ತೆ, ನಮ್ ನಿಂತೋಗಿರೋ ಕೆಲ್ಸಗಳಾಗುತ್ತೆ. ಇದು ಕಟ್ಟಿಟ್ಟ ಮಾತು ಸ್ನೇಹಿತರೆ. ದಯವಿಟ್ಟು ನೀವೆಲ್ಲಾರು ಅದ್ರಲ್ಲೂ 1 ತಿಂಗಳು ನೀವು ಸತತವಾಗಿ ಈ ಒಂದು ಸ್ನಾನ ಪೂಜೆ ಮಾಡಿದ್ರೆ ಅವ್ರು ಏನ್ ಅನ್ಕೋತಾರೋ ಅವ್ರನ್ನ ಹಿಡಿಯಕ್ಕೆ ಆಗೋದಿಲ್ಲ. ಅಷ್ಟು ಫಲ ಅವ್ರಿಗೆ ಸಿಗುತ್ತೆ. ಅವ್ರ ಇಷ್ಟಾರ್ಥ ಎಲ್ಲ ಖಂಡಿತ ಈಡೇರುತ್ತೆ ಸ್ನೇಹಿತರೆ. ಈ ಒಂದು ಮಾಘ ಮಾಸದಲ್ಲಿ ಯಾರು ನಾನ್-ವೆಜ್ ಮುಟ್ಬೇಡಿ. ನೀವ್ ಎಷ್ಟು ದಿನ ಪೂಜೆ ಮಾಡ್ತೀರೋ ಅಷ್ಟು ದಿನ ನಿಯಮವಾಗಿ ನಿಷ್ಠೆಯಾಗಿ ಮಾಡಿ. ಯಾಕಂದ್ರೆ ದೇವ್ರ ಹತ್ರ ನಾವು ಮನುಷ್ಯನ ಹತ್ರ ಯಾಮಾರಿಸ್ಬೋದು, ದೇವ್ರಗಳ ಹತ್ರ ನಾವ್ ಯಾಮಾರ್ಸಕ್ ಆಗೋದಿಲ್ಲ. ಕರ್ಮ ರಿಟರ್ನ್ ಅಂತ ನಾವ್ ಮಾಡಿದ ಪಾಪ ನಮ್ಗೆ ಹೊಡೆದು ಬಿಡುತ್ತೆ. ಹಂಗಾಗಿ ನಾವ್ 3 ದಿನ ಮಾಡ್ಲಿ 2 ದಿನ ಮಾಡ್ಲಿ ನಮ್ಮ ಒಂದು ಶ್ರದ್ಧೆ ಭಕ್ತಿಯಿಂದ ನಾವ್ ಈ ದೇವ್ರಗಳನ್ನ ಆರಾಧನೆ ಮಾಡೋಣ ಸ್ನೇಹಿತರೆ. ಬಹಳ ಫಲ ಸಿಗುವಂತಹ ಈ ಒಂದು ಮಾಘ ಮಾಸ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಆದಷ್ಟು ಒಂದು ನದಿ ತೀರ, ಸಮುದ್ರ ತೀರ,
ಇಂಥ ಕಡೆ ಎಲ್ಲ ಒಂದು ಗುಂಪು ಮಾಡ್ಕೊಂಡು ಹೆಣ್ಮಕ್ಳುಗಳು ಹೋಗಿ ಒಂದೇ ದಿನ ಆಗ್ಲಿ ಒಂದು ಹುಣ್ಣಿಮೆ ಬರುತ್ತೆ ನೋಡಿ, ಮಾಘ ಮಾಸದ ಹುಣ್ಣಿಮೆ ನಮ್ಮ ಜೀವನದಲ್ಲಿ ನೆನ್ಸ್ಕೊಳ್ಳೋ ಅಂತ ಹುಣ್ಣಿಮೆ ಆಗಿರುತ್ತೆ ಸ್ನೇಹಿತರೆ. ಆ ಹುಣ್ಣಿಮೆ ಪವಿತ್ರವಾಗಿರೋ ಹುಣ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುವಂತಹ ಆ ಹುಣ್ಣಿಮೆ. ಅವತ್ತು ದಿವಸ ನೀವು ಆದಷ್ಟು ಒಂದೇ ದಿನ ಆಗ್ಲಿ ಹೊಳೆಲಿ ಮುಳುಗಿ ಎದ್ದಿ ನೀವು ಒಂದು ಅಶ್ವತ್ಥ ಕಟ್ಟೆ ಅಲ್ಲೇ ಹತ್ರ ಇರುತ್ತೆ ಹಳ್ಳಿ ಮರ, ಇದನ್ನ ಒಂದು 9 ಸುತ್ತು ಸುತ್ತಿ ಸಂತಾನ ಪ್ರಾಪ್ತಿರಸ್ತು, ಪುತ್ರ ಸಂತಾನ ಪ್ರಾಪ್ತಿರಸ್ತು ಆಗುತ್ತೆ, ನಿಮ್ ಇಷ್ಟಾರ್ಥ ಪ್ರಾಪ್ತಿರಸ್ತು ಆಗುತ್ತೆ, ನಿಂತೋಗಿರೋ ಕೆಲ್ಸ ಎಲ್ಲ ಆಗುತ್ತೆ. ಯಾರು ಇವನು ದಡ್ಡ, ಇವನ್ ಕೈಲಿ ಏನೂ ಕೆಲ್ಸ ಮಾಡಕ್ಕಾಗಲ್ಲ ಅಂತ ಅಂತಿದ್ದವನು ದಡ್ಡನು ಬುದ್ಧಿವಂತನಾಗುವಂತಹ ಈ ಒಂದು ಪೂಜ್ಯ ಫಲದಿದೆ. ನೆನಪೇ ಇಲ್ಲ ಅಂತ ಅನ್ನೋರು ಶಕ್ತಿ, ನೆನಪು ಇವೆಲ್ಲ ಸಹ ಅಂತೂ ಕೊಡುವಂತಹ ಈ ಒಂದು ಧನುರ್ಮಾಸದಲ್ಲಿ ಒಂದು ಮಾಘ ಮಾಸದಲ್ಲಿ ಈ ಪವಿತ್ರವಾದ ಸ್ಥಾನ ಹುಣ್ಣಿಮೆ ದಿನ ಆದ್ರೂ ಮಾಡಿ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಮಾಘ ಮಾಸನ ಸುಮಾರು ವರ್ಷದಿಂದ ಆಚರಣೆ ಮಾಡ್ಕೊಂಡ್ ಬಂದಿದ್ರೆ ಈ ಮಾಸದಲ್ಲಿ ನೋಡಿ ರಾಜಯೋಗ ಬರುತ್ತೆ, ಸುಮಾರು ಗೃಹ ಪ್ರವೇಶ, ಮದ್ವೆಗಳು, ನಾಮಕರಣಗಳು, ಶ್ರೀಮಂತಗಳು, ಈಗೇನ್ 19ನೇ ತಾರೀಕಿಂದ ಪ್ರಾರಂಭ ಸುರಿಮಳೆ ಆಗುತ್ತೆ. ಹಂಗಾಗಿ ಈ ಒಂದು ಪವಿತ್ರವಾದ ಒಂದು ಮಾಘ ಮಾಸ, ಅದ್ರಲ್ಲಿ ರಾಜಯೋಗ ಇರೋದು ನಮ್ಗೆ ಬಹಳ ಒಳ್ಳೇದು ನೋಡಿ. ಒಂದು ಪಾಯ ಪೂಜೆ ಮಾಡೋರು, ಗೃಹ ಪ್ರವೇಶ ಮಾಡೋರು ಬಹಳ ಜನ ಈ ಒಂದು ಮಾಘ ಮಾಸದಲ್ಲಿ ಒಂದು ರಾಜಯೋಗಕ್ಕೋಸ್ಕರ ಕಾಯ್ತಾ ಇರ್ತಾರೆ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ರು ಈ ಒಂದು ಮಾಘ ಮಾಸನ ಮಿಸ್ ಮಾಡ್ಕೋಬೇಡಿ. ಮತ್ತೆ ಏನ್ ಈ ಜನವರಿ 29ನೇ ತಾರೀಕು ನೋಡಿ ಭೀಷ್ಮ ಏಕಾದಶಿ ಬಂದಿದೆ, ಫೆಬ್ರವರಿ 15ನೇ ತಾರೀಕು ನೋಡಿ ಮಹಾಶಿವರಾತ್ರಿ ಬಂದಿದೆ, ಜನವರಿ 19ರಿಂದನೂ ಪ್ರಾರಂಭ ಆಗುತ್ತೆ. ಜನವರಿ 19ಗೆ ಗುಪ್ತ ನವರಾತ್ರಿ ಪ್ರಾರಂಭ, ಜನವರಿ 23ನೇ ತಾರೀಕು ವಸಂತ ಪಂಚಮಿ. ವಸಂತ ಪಂಚಮಿದೊಂದು ವಿಡಿಯೋ ಮಾಡ್ತೀನಿ, ಎಷ್ಟು ಪವಿತ್ರವಾದಂತ ಅಂದ್ರೆ ಅವತ್ತು ದಿವಸ, ಅವತ್ತು ತುಂಬಾ ಶ್ರೇಷ್ಠವಾದ ದಿನ. ಜನವರಿ 26ನೇ ತಾರೀಕು 25ನೇ ತಾರೀಕು ರಥ ಸಪ್ತಮಿ ಬಂದಿದೆ, ಅವತ್ತು ಸೂರ್ಯ ರಥ ಏರ್ತಾನೆ, ಜಗತ್ತಿಗೆ ಒಂದು ಕಿರಣನ ಕೊಡೋ ಅಂತಹ ದಿನ. ಆಮೇಲೆ 29ನೇ ತಾರೀಕು ಭೀಷ್ಮ ಏಕಾದಶಿ ಬಂದಿದೆ, ಫೆಬ್ರವರಿ 1ನೇ ತಾರೀಕು ಮಾಘ ಹುಣ್ಣಿಮೆ. ಈ ಹುಣ್ಣಿಮೆ ದಿನ ಬಹಳ ಜನ ಹೆಣ್ಮಕ್ಳು ಕಾಯ್ತಾರೆ ಸ್ನೇಹಿತರೆ. ಮತ್ತೆ ಫೆಬ್ರವರಿ 15ನೇ ತಾರೀಕು ನೋಡಿ ಮಹಾಶಿವರಾತ್ರಿ ಬಂದಿದೆ. ಈ ಎಲ್ಲವನ್ನು ಒಂದು ಮಾಘ ಮಾಸದಲ್ಲಿ ಇಷ್ಟೊಂದು ವಿಶೇಷವಾದಂತಹ ದಿನಗಳು ಬಂದಿರೋದು ನಮ್ಮ ಒಂದು ಪುಣ್ಯ, ನಮ್ಮ ಒಂದು ಭಾಗ್ಯ. ಅದರಲ್ಲಿ ಒಂದು ರಾಜಯೋಗದಲ್ಲಿ ನಾವು ಈಗ ಕಾಲಿಟ್ಟಿದ್ದೀವಿ. ನಿಮ್ಗೆ ಯಾರು ಏನ್ ಮಾಡ್ಬೇಕು ಅನ್ಸುತ್ತೋ ಒಂದ್ ಸ್ವಂತ ಬಿಸ್ನೆಸ್ ಆಗ್ಬೋದು, ಇಲ್ಲ ಒಂದು ಎಜುಕೇಶನ್ಗೆ ನಾವು ಒಂದ್ ಸ್ಟೆಪ್ ಮುಂದಕ್ಕೆ ತಗೋಬಹುದು ಅನ್ನೋರಾಗ್ಬೋದು, ಒಂದ್ ಮನೆ ಕಟ್ಟಬೇಕು ಅನ್ನೋರಾಗ್ಲಿ, ಒಂದ್ ಮದುವೆ ಕೆಲ್ಸಕ್ಕೆ ಒಂದ್ ಮಾತುಕತೆ ಮಾಡೋರಾಗ್ಲಿ, ಪ್ರತಿಯೊಬ್ರು ನೀವು ಈ ರಾಜಯೋಗದಲ್ಲಿ ನೀವು ಇದನ್ನ ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ. ಬಹಳ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಮಾಘ ಮಾಸ ಬಹಳ ಪವಿತ್ರವಾಗಿರೋ ಮಾಸ ಆಗಿರುತ್ತೆ. ಈ ಒಂದು ಪವಿತ್ರವಾದ ಮಾಸದಲ್ಲಿ ನಾವೊಂದು ದಾನ ಧರ್ಮ ಅಂತ ಬಂದ್ರೆ ಮೊದ್ಲೇ ಹೇಳೋದು ನಾನು ಗೋದಾನ ಭೂದಾನ ಅಂತೀನಿ. ಗೋದಾನ ನಾವ್ ಯಾರೂ ಕೊಡಕ್ ಆಗದೆ ಇದ್ರು ಒಂದು ಕಂಚಿಂದು ಬರುತ್ತೆ, ಚಿಕ್ಕದು ಪುಟಾಣಿಯಾಗಿ, ಇಲ್ಲ ಬೆಳ್ಳಿದು ಬರುತ್ತೆ, ಹಿತ್ತಾಳೆದು ಬರುತ್ತೆ, ಗೋನೆ ಆಗಿ ಗೋಮಾತೆನೆ ಆಗಿರುತ್ತೆ, ಕಡಿಮೆಲೆ ಸಿಗುತ್ತೆ. ಒಂದು 250-300 ರೂಪಾಯಿಂದನೂ ಸಿಗುತ್ತೆ ಒಂದು ಹಸುಕರು. ಅದನ್ನೇ ತಗೊಂಡು ನೀವೊಂದು ಬ್ರಾಹ್ಮಣರಿಗೂ ಒಂದು ದೇವಸ್ಥಾನಗಳಿಗೆ ಕೊಡ್ಬೋದು, ಇಲ್ಲ ಶಕ್ತಿ ಇದೆ ಏನಾದ್ರು ಒಂದು 15-20 ಸಾವಿರ ರೂಪಾಯಿಗೆ ಒಂದು ಕರುನು ತಗೊಂಡು ಕೊಡ್ಬೋದು. ಗೋದಾನ ಭೂದಾನ, ವಸ್ತ್ರದಾನ, ಬಟ್ಟೆ ದಾನ, ಸಕ್ಕರೆ ದಾನ, ಅನ್ನ ದಾನ, ಏನ್ ದಾನ ಮಾಡಿದ್ರೆ ಈ ಮಾಘ ಮಾಸದಲ್ಲಿ 14ರಿಂದ 28 ದಾನ ಮಾಡ್ಬೋದಂತೆ ಸ್ನೇಹಿತರೆ. ಅಷ್ಟು ಒಂದು ಪವಿತ್ರವಾದಂತಹ ಈ ಮಾಘ ಮಾಸ. ಅದ್ರಲ್ಲೂ ಮುಖ್ಯವಾಗಿ ನೋಡಿ, ಹೋದ ವರ್ಷ ಕುಂಭಮೇಳನೇ ನಡೀತು, ಲಕ್ಷಾಂತರ ಜನ ಹೋಗಿ ಆ ಸಮುದ್ರ ಹೊಳೆಲಿ ಎಲ್ಲ ಮುಳುಗಿ ತೇಲಿ ಎದ್ದಿ ಬಂದ್ರು ಸ್ನೇಹಿತರೆ. ಅದನ್ನ ನಾವು ಮರೆಯಕ್ಕೆ ಆಗಲ್ಲ. ಎಷ್ಟೋ ವರ್ಷದ ನಂತರ ಬರುವಂತ ಈ ಕುಂಭಮೇಳ, ನಾವು ಈ ಪವಿತ್ರವಾದ ಕಣ್ಣುಗಳಿಂದ ನಾವು ಅಂತ ಒಂದು ಕಾರ್ಯಕ್ರಮಗಳನ್ನ ನೋಡಿದೀವಿ. ಇನ್ನೊಂದ್ಸರಿ ಬರೋ ವರ್ಷಕ್ಕೆ ನಾವು ಇರ್ತೀವೋ ಇರೋದಿಲ್ವೋ ಗೊತ್ತಿಲ್ಲ ಸ್ನೇಹಿತರೆ. ಹಂಗಾಗಿ ನಾವಿರೋ ಜಾಗನೇ ಕುಂಭಮೇಳ, ಹಾಕೊಳ್ಳೋ ನೀರೇ ಪವಿತ್ರ ಅಂತ ಹೇಳ್ಕೊಂಡು ಅದಕ್ಕೊಂದು ತುಳಸಿ ದಳ ಹಾಕೊಂಡು ನೀವು ಸ್ನಾನ ಮಾಡಿ. ಮುಖ್ಯವಾಗಿ ಏನೂ ನಮ್ ಕೈಲಿ ಕೊಡಕ್ಕಾಗಲ್ಲ ಅನ್ನೋರು ತುಳಸಿ ಗಿಡನ ದಾನ ಮಾಡೋದ್ರಿಂದ ತುಂಬಾನೇ ಫಲ ಇದೆ. ವಿಷ್ಣು ಪರಮಾತ್ಮನೇ ನಿಮ್ಗೆ ಒಲಿದು ಬರ್ತಾನೆ ಸ್ನೇಹಿತರೆ.
ಒಲಿದು ಬರ್ತಾನೆ. ಆದಷ್ಟು ನೀವು ಮಾಘ ಮಾಸ ಸ್ನಾನ ಮಾಡಿ ಹಸಿ ತಲೆಲೆ ನೀವು ಒಂದು ಅರಳಿ ಮರನ ಸುತ್ತಿ ಅಲ್ಲೇ ಹೊಳೆಲ್ ಮುಳುಗ್ಬಿಟ್ಟು ಅಲ್ಲೇ ಇರುವಂತ ಒಂದು ಅಶ್ವತ್ಥ ಕಟ್ಟೆನ ಸುತ್ತಿ, ಯಾರು ನಮ್ಗೆ ಕೆಟ್ಟದಾಗ್ಲಿ ಅವರು ಉದ್ಧಾರನೇ ಆಗ್ಬಾರ್ದು ಅಂತ ಏನೊಂದು ಶಾಪ ಹಾಕ್ತಾರಲ್ಲ ಸ್ನೇಹಿತರೆ, ಆ ಶಾಪ ಎಲ್ಲ ಅವ್ರಿಗೆ ತಟ್ಟುತ್ತೆ, ನಮ್ಗೇನೂ ಆಗೋದಿಲ್ಲ. ದೇವ್ರು ಮಾಡ್ದವ್ರು ಯಾವತ್ತೂ ಕೆಡಲ್ಲ, ಅನ್ಯಾಯ ಮಾಡ್ದವ್ರು ಯಾವತ್ತೂ ಉದ್ಧಾರ ಆಗಲ್ಲ ಸ್ನೇಹಿತರೆ. ಹಂಗಾಗಿ ಮಾಘ ಮಾಸದಲ್ಲಿ ಒಂದು ವಿಶೇಷವಾಗಿ ವಿಡಿಯೋ ಮಾಡಿದ್ದೀನಿ. ಜನವರಿ 19ರಿಂದ ಫೆಬ್ರವರಿ 15ನೇ ತಾರೀಕುವರೆಗೂ ಇಷ್ಟೆಲ್ಲ ವಿಶೇಷವಾದ ದಿನಗಳು ಬರುತ್ತೆ. ನಾವು ಮಾಡಿದ ಪಾಪಗಳು ಕರೀಲಿ, ನಮ್ಮ ಕರ್ಮಗಳು ಪರಿಹಾರ ಆಗ್ಲಿ, ನಮ್ಮ ಒಳ್ಳೊಳ್ಳೆ ಕೆಲ್ಸಗಳು ಮುಂದೆ ಬರ್ಲಿ, ನಮ್ಮ ಮನೆ ಕಟ್ಬೇಕು, ನಮ್ಮ ಕೆಲ್ಸಗಳು ಇರ್ತವೆ, ಇವೆಲ್ಲ ಒಂದು ಪರಿಹಾರವನ್ನು ಬಹಳ ಚಿಕ್ಕದಾಗಿ ನಾವು ಪರಿಹಾರ ಮಾಡ್ಕೋಬಹುದು. ಯಾವೊಂದು ದೇಶದಿಂದ ಬಿಟ್ಟು ದೇಶಕ್ಕೆ ಹೋಗಿ ಒಂದು ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ಬೇಕು ಅನ್ನೋ ಉದ್ದೇಶನೇ ಇಲ್ಲ. ನಾವಿರತವೇ ಮಂತ್ರಾಲಯ, ಗುಡಿಗೆ ದೇವಾಲಯ ಅನ್ನಂಗೆ ನೀವು ಮನೇಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಆದಷ್ಟು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಮುಖ್ಯವಾಗಿ ತುಳಸಿ ಗಿಡನ ಕೊಡದೆ ಮಾತ್ರ ಯಾರು ಇಡಬೇಡಿ. ಒಬ್ರಿಗೊಬ್ರು ಒಂದು ತುಳಸಿ ಗಿಡನ ಒಂದು ದಾನ ಮಾಡ್ಕೊಳ್ಳಿ. ಆದಷ್ಟು ಹಳ್ಳಿ ಮರನ ತಪ್ಪದೆ ಸುತ್ತಿ. ಹಳ್ಳಿ ಮರ ಸುತ್ತೋದ್ರಿಂದ ಸಂತಾನ ಪ್ರಾಪ್ತಿ ರಸ್ತ ಆಗುತ್ತೆ, ಪುತ್ರ ಸಂತಾನ ಪ್ರಾಪ್ತಿ ರಸ್ತ ಆಗುತ್ತೆ. ವಿವಾಹ ಆದಷ್ಟು ಬೇಗ ಶೀಘ್ರವಾಗಿ ವಿವಾಹ ಕೂಡ್ ಬರೋ ಅಂತ ಯೋಗ ಇದೆ. ಎಲ್ಲಾರ್ಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಹರಿ ಓಂ. ಹರೇ ಶ್ರೀನಿವಾಸ.